ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಸಮುದಾಯದ ಮುಖಂಡರಾದ ವಿನೋದ್ ಕುಮಾರ್ ಅಪ್ಪೆ ಮಾತನಾಡಿ, ನಾಗಮೋಹನ್ ದಾಸ್ ವರದಿ ಬಲಗೈ ಸಮುದಾಯಕ್ಕೆ ವಿಷ ಹಾಕುವ ಕೆಲಸ ನಾಗಮೋಹನ್ ದಾಸ್ ಮಾಡಿದ್ದಾನೆ. ಇದನ್ನು ಕೂಡಲೇ ಸರ್ಕಾರ ತಿರಸ್ಕಾರಗೊಳಿಸಿ ಮರು ವರದಿಯನ್ನ ಮಾಡಬೇಕು ಎಂದು ಬೀದರ್ನಲ್ಲಿ ವಿನೋದ್ ಕುಮಾರ್ ಅಪ್ಪೆ ವೇದಿಕೆ ಮುಖಾಂತರ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಅವರು RSS ನ ಚಮಚಗಳಾಗಿದ್ದಾರೆ. RSS ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದಾರೆ. ಎಲ್ಲೋ ಒಂದು ಕಡೆ BJPಯವರು ಅವರಿಗೆ ಟಿಕೆಟ್ ಕೊಡ್ತಾರೆ ಎನ್ನುವ ಹುನ್ನಾರದಿಂದ ಈ ರೀತಿ ನಮ್ಮ ಎಡಗೈ ಮತ್ತು ಬಲಗೈ ಸಮುದಾಯದಲ್ಲಿ ಬೆಂಕಿ ಹಚ್ಚಿ, ಒಂದೇ ತಾಯಿಯ ಎರಡು ಮಕ್ಕಳ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಜಗಳ ಹಚ್ಚುವ ಕೆಲಸ ಅರುಣ್ ಮತ್ತು ಭಾಸ್ಕರ್ ಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಇದು ಆಗದ ಕೆಲಸ ಎಂದು ವಿನೋದ್ ಕುಮಾರ್ ಅಪ್ಪೆ ಅವರು ತಿಳಿಸಿದರು. ಡಾಕ್ಟರ್ BR ಅಂಬೇಡ್ಕರರ ವಂಶಜರು ಅಂದರೆ ನಾವಿದ್ದೀವಿ. ಅವರ ರಕ್ತ ಮೊದಲು ನಾವು, ನಂತರ 101 ಜಾತಿಗಳಿಗೆ ಬರುತ್ತೆ ಎನ್ನುವ ಮಾತುಗಳನ್ನು ಎತ್ತಿ ಎತ್ತಿ ಹೇಳಿದರು. ಒಂದು ವೇಳೆ ನಮ್ಮ ಸಮಾಜದ ಮುಖಂಡರುಗಳ ಮೇಲೆ ಏನಾದರೂ ಇಲ್ಲ ಸಲ್ಲದ ಮಾತುಗಳು ಮರಳಿ ಆಡಿದರೆ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಎನ್ನುವ ಮಾತುಗಳನ್ನು ವಿನೋದ್ ಕುಮಾರ್ ಅಪ್ಪೆ ಅವರು ಹೇಳಿದರು. ಏನೆಲ್ಲ ವಿನೋದ್ ಕುಮಾರ್ ಅಪ್ಪೆ ಮಾತನಾಡಿದರು ಅನ್ನೋದು ನೋಡೋಣ ಬನ್ನಿ. ಇದೇನು ನಾಗಮೋಹನ್ ದಾಸ್ ವರದಿ ಇದೇನು ಮಾಡಿದಾರಲ್ಲ, ಈ ವರದಿ ಇವತ್ತೊಂದು ಬಲಗೈ ಸಮುದಾಯಕ್ಕೆ ಒಂದು ವಿಷಯ ಹಾಕ ಕಾರ್ಯಕ್ರಮ ಇವತ್ತು ನಾಗಮೋಹನ್ ದಾಸ್ ಕೆಲಸ ಮಾಡಿದ್ದಾರೆ. ಈ ನಾಗಮೋಹನ್ ದಾಸ್ ಇವತ್ತೊಬ್ಬ RSS ಏಜೆಂಟ್, ಇವತ್ತು ಮನುವಾದಿ, ಇವತ್ತು ಎಡಬಲ, ಇವತ್ತು ಹೇಳಬಹುದು ದೇಶದಲ್ಲಿರುವಂತ ಎಲ್ಲಾ ಸಮಾಜ ಯಾರಿಗೂ ಎಡಬಲ ಅಂಬಲ, ಒಂದು ತಾಯಿದ ಎರಡು ಮಕ್ಕಳಿದಂತ ಸಮಾಜಕ್ಕೆ ಇವತ್ತು ಒಡೆಯಂತ ಷಡ್ಯಂತ್ರ ಇವತ್ತು RSS ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಯಾರಾದ್ರೂ ರಕ್ತ ಇದ್ರೆ ಅದು ಮೊದಲು ನಾವು ಬಲಗೈ ಸಮಾಜದವರಿದ್ದೀವಿ, ಆಮೇಲೆ ನೀವೆಲ್ಲರೂ 101 ಜಾತಿ ಬರ್ತೀರಿ. ನಾವೇನು ಬೊಕ್ಕೋರಿಲ್ಲ ಜಗ್ಗೋರಿಲ್ಲ. ನಿಮ್ಮ ಹಕ್ಕಿಗೆ ನಾವು ಎಲ್ಲೂ ವಿರೋಧ ಮಾಡಲ್ಲ. ನಿಮ್ಮ ಹಕ್ಕಿಗೆ ನಾವು ಎಲ್ಲೂ ವಿರೋಧ ಮಾಡಲ್ಲ. ಯಾವಾಗ ನಮ್ಮ ಹಕ್ಕು ಬರ್ತದ, ನಮ್ಮ ಹಕ್ಕು ಕಸ್ಕೊಳಕ್ಕೆ ನಾವು ಯಾರಿಗೂ ಬಿಡಲ್ಲ. ನೀವು ಯಾರೇ ಇರ್ಲಿ, ನಾವು ಈ ಮುಖಾಂತರ ಹೇಳಕ್ ಬರ್ತೀವಿ. ನಾವು ಒಂದು ವಿಚಾರ ಮಾಡ್ತೀವಿ. ಇವತ್ತೇನು ಪ್ರವರ್ಗ ABC ಆಗಿದೆ, ಇವತ್ತು 6-6-5 ಅನುಪಾತ, ಇವತ್ತು 6-6 ಅನುಪಾತದ ಇವತ್ತು ರೋಸ್ಟರ್ ಸಿಸ್ಟಮ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು AB ಎರಡೇ ಪ್ರಾಬ್ಲಮ್ ಮಾಡಿ ಇವತ್ತು C ಬಿಟ್ಬಿಡಿ, ಇವತ್ತು ಟಚಬಲ್ ಅಂತಿದೆ. AB ಇವತ್ತು ಪ್ರವರ್ಗ A ಪ್ರವರ್ಗ B ಎರಡೂ ಮರ್ಜ್ ಮಾಡಿ A ಮಾಡಿ 12 ಇಡಿ. ನಾವದು ಒಪ್ಲಕ್ ರೆಡಿ ಇದ್ದೇವೆ. ಅದನ್ನು ಬಿಟ್ಟು ನಮ್ಮ ಸಮಾಜ ಕನ್ಯೆ ಆಗ್ಲಕ್ ನಾವು ಯಾರು ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ಅದೇ ರೀತಿ ಇವತ್ತು ಉಚ್ಚ ನ್ಯಾಯಗಳು ಯಾರು ಭಾಸ್ಕರ್ ಪ್ರಸಾದ್ ಅವರನ್ನು ಕೊಂಬರಿದ್ದಾರೆ. ಇವತ್ತು ನೀವೆಲ್ಲ ಯಾರು ಏಜೆಂಟ್ ಇದ್ದೀರಿ ಅಂತ ಕೆಲವರಿಗೆ ಗುರ್ತಿದೆ. ನೀವೆಲ್ಲ RSS ಏಜೆಂಟ್ಗಳಿದ್ದೀರಿ. ಇವತ್ತು BJP ನಾಳೆ ದಿವಸ ನಿಮಗೆಲ್ಲ ಟಿಕೆಟ್ ಕೊಡ್ತಾರಂತ ನಿಮ್ಮ ಆಸೆದಾಗ ಇದ್ದೀರಿ. ನಿಮಗೆ BJPದವರು ಹಿಂದೂ ಫುಟ್ಬಾಲ್ ಕೂಡ್ಸ್ಯಾರ. ಇವತ್ತು ಅರುಣ್ ಕುಮಾರ್ ಇವತ್ತು ನಮ್ಮ ಸಮಾಜ ಬಗ್ಗೆದಾಗ ನೀವು ಕೀಳಾಗಿ ಮಾತಾಡ್ತಾ ಇದ್ದಿ. ಇವತ್ತು SC ಮಾದೇವಪ್ಪ, ಇವತ್ತು ಪ್ರಿಯಾಂಕ್ ಖರ್ಗೆ, ಇವತ್ತು G ಪರಮೇಶ್ವರ್ ಬಗ್ಗೆದಾಗ ಇಲ್ಲ ಸಲ್ಲದ ಆರೋಪ ಮಾಡಿ ಇವತ್ತು ನೀವು ಅವ್ರ ಬಗ್ಗೆ ಕೆಟ್ಟ ಪದ ಯೂಸ್ ಮಾಡ್ತಿದ್ರಿ. ನಾವೇನು ಬಗ್ಗೋರಿಲ್ಲ ಮಿಸ್ಟರ್ ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್. ಇವತ್ತು ನಮ್ಮ ಸಮಾಜ ನೀ ಏನ್ ಹೇಳ್ತಾ ಇದ್ದಿ, ನಿನ್ ತೊಡಿ ಮಜಬೂತಾವ ಅಂತ. ನಿನ್ ಒಂದ್ ತೊಡಿ ನಮ್ ಲಕ್ಷಾಂತರ ತೊಡಿಗಳು ಮಜಬೂತಾವ ನಂಬಲ್ವಿ. ನೀ ಏನ್ ತಿಳಿಯತ್ತಿದಲ್ಲ ಸಮಾಜ ಯಾವಾಗ ಇವತ್ತು ಬಲಗೈ ಸಮಾಜ ಇವತ್ತು ಬಾಬಾ ಸಾಹೇಬ್ ಬಗ್ಗೆದಾಗ ಇವತ್ತು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇವತ್ತು ಎಲ್ಲಾದ್ರೂ ಬಂದು ಫಸ್ಟ್ ನಿಂತು ಹೋರಾಟ ಮಾಡ್ತದಂದ್ರೆ ಅದು ಬಲಗೈ ಸಮಾಜ. ಅದನ್ನು ಬಿಟ್ಟು ಇವತ್ತು ರಿಸರ್ವೇಶನ್ 101 ಕಾಸು ಬೇಕಾದ್ರಾಗ ಬಾಬಾ ಸಾಹೇಬ್ ಬೇಕು. ಎಷ್ಟು ಮನೆ ಬಾಬಾ ಸಾಹೇಬ್ ಫೋಟೋ ಇಟ್ಟಿರಪ್ಪ, ಎಷ್ಟು ಜನ ಬಾಬಾ ಸಾಹೇಬ್ ನೆನೆಸ್ತೀರಿ? ಯಾರು ಇಲ್ಲ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಬೇಕಾಗಿದೆ, ಬಾಬಾ ಸಾಹೇಬ್ ಬೇಕಾಗಿಲ್ಲ ನಿಮ್ಗ. ಇವತ್ತೊಬ್ಬರು ನಾಲಾಯಕವ ಯಾವ ಭಾಸ್ಕರ್ ಪ್ರಸಾದ್ ಚಪ್ಪಲಿ ಹುಡುಕಾತಾನೆ ಎದಿಗೆ. ಚಪ್ಪಲಿ ನೀವು ಧ್ವಜ ಇದಂತ ನಾಚಿಕಿಲ್ಲ ನಿನಗೆ? ಇವತ್ತು ಚಪ್ಪಲಿ ಹುಡುಕುವ ಟೈಮ್ನ ನಿನ್ ಕೊಳ್ಳಾಗ ಯಾವ ಧ್ವಜ ಇತ್ತು? ಭಾಸ್ಕರ್, ಇವತ್ತು ಸಮಾಜ ಒಡೆ ಅಂತ ಕೆಲಸ ನಿನ್ನಂತ ನಾಲ್ಕು ನೀಚ ವ್ಯಕ್ತಿ ಮಾಡ್ತಾ ಇದ್ದಾನೆ. ನೀ ಸಮಾಜ ಒಡೆ ಅಂತ ಕೆಲಸ ಮಾಡ್ತಾ ಇದೀವಿ ಹೊರತು ಎಡಬಲ ಸಮಾಜ. ಇವತ್ತು ದಲಿತ ಸಮಾಜದಾಗ ಎಲ್ಲಕ್ಕ ಸ್ಟ್ರಾಂಗ್ ಸಮಾಜ ಅಂದ್ರೆ ಎಡಬಲ ಸಮಾಜ. ಇವತ್ತು ಇವೆರಡು ಸಮಾಜ ಒಡೆ ಅಂತ ಕೆಲಸ ನೀವು ಮಾಡ್ತಾ ಇದ್ದೀನಿ ನಾಲ್ಕು. ಇವತ್ತು ಮುಂದಿನ ದಿನಗಳಲ್ಲಿ ಎಡಬಲ ಇವೆರಡು ಸಮಾಜ ನಿನಗೆ ಇವತ್ತು ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಗಳಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ.